ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಬನ್ನಿ, ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಪಿಗ್ಮೆಂಟೇಷನ್ ಬಗ್ಗೆ. ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಲೇಡೀಸ್ಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. 35 ಕ್ರಾಸ್ ಆಯಿತು ಅಂದರೆ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇಂಬ್ಯಾಲೆನ್ಸ್ ಆಗೋದ್ರಿಂದ ಪಿಗ್ಮೆಂಟೇಷನ್ ಅಂದರೆ ಬಂಗು ಅಂತ ಹೇಳ್ತಾರಲ್ಲ, ಅದು ಬರ್ತಾ ಹೋಗುತ್ತೆ. ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಇಬ್ರಿಗೂ ಕೂಡ 30 ಕ್ರಾಸ್ ಆದಮೇಲೆ ಬಂಗು ಬಂದೇ ಬರುತ್ತೆ. ಮತ್ತು ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ನಮ್ಮ ಮೈ ಮೇಲೆ ಅಂದರೆ ನಮ್ಮ ಮುಖದ ಮೇಲೆ ಬೀಳೋದ್ರಿಂದ ಮುಖ ಕಪ್ಪಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಮನೆಯಲ್ಲೇ ಮದ್ದನ್ನು ಮಾಡಿ ಯಾವ ರೀತಿ ನಾವು ಬಂಗನ್ನು ಹೋಗಿಸ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ತಿಳ್ಕೊಳ್ಳೋಣ. ಮುಖದಲ್ಲಿ ಕಪ್ಪು ಕಲೆಗಳಾಗಲಿ, ಪಿಗ್ಮೆಂಟೇಷನ್ ಅಥವಾ ಬಂಗ್ ಆಗಿದ್ರೂ ಕೂಡ ಸಂಪೂರ್ಣವಾಗಿ ಕಡಿಮೆಯಾಗಿ ನಮ್ಮ ಸ್ಕಿನ್ ನಾರ್ಮಲ್ ಆಗುತ್ತೆ ಫ್ರೆಂಡ್ಸ್. ನನಗೂ ಕೂಡ ಪಿಗ್ಮೆಂಟೇಷನ್ ಆಗಿತ್ತು, ಸ್ವಲ್ಪ ಸನ್ ಟ್ಯಾನ್ ಥರ ಆಗಿಬಿಟ್ಟಿತ್ತು. ಅಲ್ಲಿ ಪಿಗ್ಮೆಂಟೇಷನ್ ಇನ್ನೇನು ಗ್ರೋ ಆಗಬೇಕು ಅನ್ನೋ ರೀತಿ ಲೈಟಾಗಿ ಒಂದು ಲೇಯರ್ ಬರ್ತಿತ್ತು. ನಾನು ಈ ಮನೆ ಮದ್ದನ್ನು ಮಾಡಿದೆ. ಎಷ್ಟು ಬೇಗ ಕ್ಲಿಯರ್ ಆಗಿದೆ. ನಾನು ಒಂದೆರಡು ದಿವಸ ಹಚ್ಚಿದೆ, ಮತ್ತು ಅಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನೋಡಿದ್ರಲ್ಲ ಫೋಟೋ, ಮೊದಲನೇ ಫೋಟೋನೇ ನಂದು ಅದು ಹಾಕಿರೋದು. ಇನ್ನೂ ತುಂಬ ಜಾಸ್ತಿ ಇದ್ದರೆ ಒಂದು ವಾರ ಹಚ್ಚಿ ಎಷ್ಟು ಬೇಗ ಕಡಿಮೆ ಆಗುತ್ತೆ ಅಂತ ನಾನು ಇದನ್ನು ನನ್ನ ಮುಖಕ್ಕೆ ಅಪ್ಲೈ ಮಾಡಿ ನೋಡಿ ನಿಮಗೆ ಹೇಳ್ತಾ ಇರೋದು ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವಾಗ ಈ ಮನೆ ಮದ್ದು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಬೇಕಾದಂಥ ಪದಾರ್ಥ ಅಂದರೆ ಮನೆಯಲ್ಲಿರೋದೇ, ನಿಮಗೇನು ಹೊರಗಡೆಯಿಂದ ತರೋ ಅಂಥ ಅವಶ್ಯಕತೆ ಇಲ್ಲ. ಆಲೂಗೆಡ್ಡೆ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ಈ ಆಲೂಗೆಡ್ಡೆ ನಮ್ಮ ಮುಖದಲ್ಲಿ ಇರುವಂತಹ ಬಂಗನ್ನು, ಕಪ್ಪು ಕಲೆಗಳನ್ನು, ಒಂದು ವೇಳೆ ಮುಖ ಡಲ್ ಆಗಿ ಒಂದು ಲೇಯರ್ ಕಪ್ಪಾಗಿದ್ರು, ಸನ್ ಟ್ಯಾನ್ ಆಗಿದ್ರು ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಯಾಕಂದರೆ ಆಲೂಗೆಡ್ಡೆನ ನಾವು ನ್ಯಾಚುರಲ್ ಟೋನರ್ ಅಂತ ಹೇಳ್ತೇವೆ. ಇದು ನಮ್ಮ ಸ್ಕಿನ್ನನ್ನು ಬ್ರೈಟ್ನೆಸ್ ಮಾಡುತ್ತೆ ಮತ್ತು ಮುಖದಲ್ಲಿ ಪಿಗ್ಮೆಂಟೇಷನ್ ಅಥವಾ ಬಂಗಿದ್ರೆ ಅದನ್ನು ಲೈಟ್ ಮಾಡ್ತಾ ಬರುತ್ತೆ. ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಸ್ಕೇರ್ಸ್ ಬ್ಲೆಮಿಷನ್ಸ್ ಇದ್ದರೆ, ಕೆಲವೊಂದು ಹೈಪರ್ ಪಿಗ್ಮೆಂಟೇಷನ್ ತುಂಬ ಜನಕ್ಕೆ ಆಗಿರುತ್ತೆ, ಅದಕ್ಕೆ ಕಡಿಮೆ ಮಾಡುತ್ತೆ. ಈ ಪೊಟ್ಯಾಟೊ ಅಷ್ಟು ಒಳ್ಳೆಯ ಅಂಶವನ್ನು ಇದು ಹೊಂದಿದೆ. ಮತ್ತು ಸೂರ್ಯನ ಶಾಖದಿಂದ ಸನ್ ಟ್ಯಾನ್ ಆಗಿದ್ರೆ, ಸನ್ ಬರ್ನ್ ಆಗಿದ್ರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಆಲೂಗೆಡ್ಡೆಗೆ ಅಷ್ಟು ಶಕ್ತಿ ಇದೆ ಅಂತಲೇ ಹೇಳ್ಬೋದು. ಕಪ್ಪು ಕಲೆಯನ್ನು ಲೈಟ್ ಮಾಡುವಂತಹ ಶಕ್ತಿ ಆಲೂಗೆಡ್ಡೆಗೆ ಇದೆ. ನಾನಿಲ್ಲಿ ಆಲೂಗೆಡ್ಡೆಯನ್ನು ಸಿಪ್ಪೆ ಸಮೇತ ತುರಿತಾ ಇದ್ದೀನಿ. ಸಿಪ್ಪೆ ಸಮೇತ ತುರ್ಕೋಬೋದು, ಇಲ್ಲ ಅಂದರೆ ನೀವು ಸಿಪ್ಪೆ ತೆಗೆದು ಕೂಡ ಅದನ್ನು ತುರ್ಕೋಬೋದು. ಬಟ್ ಫ್ರೆಶ್ ಆಲೂಗೆಡ್ಡೆ ಇದ್ದರೆ ತುಂಬಾ ಒಳ್ಳೆಯದು. ಅದು ತುಂಬ ರಸ ಇರುತ್ತಲ್ವ, ಹಾಗಾಗಿ ನೋಡಿ ಎಷ್ಟು ಕಪ್ಪಾಗಿದ್ರೂ ಮುಖ ನೀವು ಇದನ್ನು ಡೈಲಿ ಹಚ್ತಾ ಹೋದರೆ ಖಂಡಿತ ರಿಸಲ್ಟ್ 1 ಮಂತ್ ನೀವು ಇದನ್ನು ಯೂಸ್ ಮಾಡಿ ರಿಸಲ್ಟನ್ನು ನೀವೇ ಹೇಳ್ತೀರ. ಮುಖ ಎಷ್ಟು ಡಲ್ ಆಗಿದ್ರೂ ಕೂಡ ಫೇರ್ನೆಸ್ ಆಗುತ್ತೆ, ತುಂಬಾ ಹೊಳೆಯುತ್ತೆ, ಮತ್ತು ನಿಮ್ಮ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಕಪ್ಪು ಕಲೆ ಲೈಟ್ ಮಾಡುವಂಥ ಶಕ್ತಿ ಆಲೂಗೆಡ್ಡೆಗೆ ಇರೋದ್ರಿಂದ ನಾವು ಇದನ್ನು ಡೈಲಿ ನಾವು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟನ್ನು ನಾವು ನೋಡ್ಬೋದು. ಮುಖವನ್ನು ಸ್ವಲ್ಪ ತೊಳೆದುಕೊಳ್ಬೇಕು. ನಮಗೆ 3 ರಿಂದ 4 ಸ್ಪೂನ್ ಆಲೂಗೆಡ್ಡೆ ರಸ ಬೇಕಾಗುತ್ತೆ ನೋಡಿ. ನೀವು ತುರ್ಕೊಂಬಿಟ್ಟು ರಸನ ಸಪ್ರೇಟ್ ಮಾಡ್ಕೊಳ್ಳಿ. ಆ ತುರಿನ ಸ್ವಲ್ಪ ಸಪ್ರೇಟ್ ಮಾಡಿ ಹಿಂಡ್ಬಿಟ್ಟು ಆ ತುರಿನ ಬೇಕಾದರೆ ನೀವು ಏನಾದರೂ ಪಲ್ಯ ಮಾಡಿದ್ರೆ ಹಾಕ್ಬೋದು. ಬೇಡ ಅನ್ನೋರು ನೀವು ಅದನ್ನು ಬಿಸಾಕ್ಬೋದು, ಅಂದರೆ ಗಿಡಗಳಿಗೂ ಕೂಡ ಹಾಕ್ಬೋದು ಅದು. ಮತ್ತು ಆಲೂಗೆಡ್ಡೆ ರಸ ತೆಗೆದುಬಿಟ್ಟು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ, ಅಂದರೆ ಸೋಸ್ಕೊಳ್ಳಿ ಬೇಕಾದರೆ. ನಂತರ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಹಾಗಾಗಿ ಯಾವ ರೀತಿ ಮಾಡಬೇಕು ಅಂದರೆ, ಮುಖನ ತಣ್ಣೀರಲ್ಲಿ ಫಸ್ಟು ವಾಶ್ ಮಾಡ್ಕೊಳ್ಳಿ, ನಂತರ ನೀವು ಆಲೂಗೆಡ್ಡೆ ರಸನ ಮುಖಕ್ಕೆ ಅಪ್ಲೈ ಮಾಡಿ. ಓಕೆ. ಪಿಗ್ಮೆಂಟೇಷನ್ ಆಗಲಿಕ್ಕೆ ಹಲವಾರು ಕಾರಣ ಇರುತ್ತೆ. ಅದರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೂ ಕೂಡ ಪಿಗ್ಮೆಂಟೇಷನ್ ಆಗುತ್ತೆ ನೋಡಿ. ಈ ಥರ ರಸನ ಸಪ್ರೇಟ್ ಮಾಡಿಕೊಂಡು ಇದನ್ನು ನೀವು ಮುಖಕ್ಕೆ ಅಪ್ಲೈ ಮಾಡ್ತಾ ಹೋಗಿ. 1 ವೀಕು ಡೈಲಿ ಮಾರ್ನಿಂಗ್ ಅವ್ರ ನೈಟ್ 2 ಟೈಮ್ ಮಾಡಿ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಒಂದು 35 ವರ್ಷ ಆಗ್ತಾ ಬಂದರೆ, ಸ್ವಲ್ಪ ಏಜ್ ಆಗ್ತಾ ಬಂದಾಗಂತೂ ಸ್ವಲ್ಪ ನಮ್ಮ ಸ್ಕಿನ್ನನ್ನು ಕೇರ್ ಮಾಡದೇ ಇದ್ದರೆ, ತುಂಬ ಬಿಸಿಲಲ್ಲಿ ಓಡಾಡೋದು ಹಾಗೆಲ್ಲ ಮಾಡಿದರೂ ಕೂಡ ನಮ್ಮ ಮುಖದಲ್ಲಿ ಕಪ್ಪು ಕಲೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇವಾಗ ನೋಡಿ, ನಾವಿಲ್ಲಿ ಆಲೂಗೆಡ್ಡೆ ರಸವನ್ನು ತೆಗೆದಿದ್ದೀವಿ ಅಲ್ವಾ, ಇದಕ್ಕೆ ನಾನು ಸ್ವಲ್ಪ ನಿಂಬೆ ರಸನೂ ಕೂಡ ಹಿಂಡ್ಕೊಳ್ಳಿ, ಸೇರಿಸ್ಕೋಬೋದು. ಮುಖಕ್ಕೆ ಗ್ಲೋನೆಸ್ ಬರುತ್ತೆ. ನಿಂಬೆಹಣ್ಣು ಸೂಟ್ ಆಗುತ್ತೆ ನಿಮಗೆ. ಒಂದು ವೇಳೆ ನಿಂಬೆಹಣ್ಣಿನ ರಸ ಸೂಟ್ ಆಗೋಲ್ಲ ಅಂದರೆ ಟೊಮೊಟೊವನ್ನು ಆ್ಯಡ್ ಮಾಡಬಹುದು, ಇಲ್ಲ ಅಂದರೆ ಇದಕ್ಕೆ ಮೊಸರನ್ನ ಕೂಡ ಸೇರಿಸ್ಕೊಳ್ಬೋದು. ಆದರೆ ಮೊಸರು ಸೇರಿಸುವುದಾದರೆ ಮನೆಯಲ್ಲಿ ತಯಾರಿಸಿದಂಥ ಮೊಸರು ತಗೊಳ್ಳಿ. ತುಂಬ ಜನ ಪಿಗ್ಮೆಂಟೇಷನ್ ಬಂತು ಅಂತ ಹೇಳಿ ಹೆದರಿ ಬಿಡ್ತಾರೆ. ಹೆದರೋ ಅವಶ್ಯಕತೆ ಇಲ್ಲ. ನಿರಂತರವಾಗಿ ನೀವು ಸ್ವಲ್ಪ ಆಗಿದೆ ಅಂತ ಅಂದರೆ ಅದರ ಬಗ್ಗೆ ಕೇರ್ ತಗೊಳ್ತಾ ಬಂದರೆ, ಮನೆ ಮದ್ದುಗಳನ್ನು ಮಾಡಿದರೆ ಆರಾಮಾಗಿ ನೀವು ಕಡಿಮೆ ಮಾಡ್ಕೊಳ್ಬಹುದು. ಇವಾಗ ನೋಡಿ, ನಾನು ಇದಕ್ಕೆ ಮತ್ತು ಇದಕ್ಕೆ ನೀವು
ಲಿಂಬೆ ರಸ ಇಲ್ಲಾಂದರೆ ಟೊಮೊಟೊ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ, ಇಲ್ಲಾಂದರೆ ಮನೇಲಿ ಮಾಡಿರೋ ಮೊಸರನ್ನ ಸೇರಿಸ್ಕೊಳ್ಳಿ. ಈ ರೀತಿ ಸಿಪ್ಪೆ ತೆಗೆದು ಕೂಡ ನೀವು ತುರ್ಕೋಬೋದು. ಸಿಪ್ಪೆ ತೆಗೆದು ತುರಿಯೋದ್ರಿಂದ ಕೂಡ ತುಂಬ ಒಳ್ಳೆಯ ರಸ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಓಕೆ, ಮತ್ತು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ನಿಮಗೆ, ಇಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಮತ್ತು ನೀವು ಜಾಕಾಯಿ ಸಿಗುತ್ತೆ, ಗೊತ್ತಿರುತ್ತೆ ನಿಮಗೆ. ಜಾಕಾಯಿ ಅಂದರೆ ನಾವು ಪಲಾವ್ಗೆ ಎಲ್ಲ ಯೂಸ್ ಮಾಡ್ತೀವಿ. ಈ ಜಾಕಾಯಿಯನ್ನು ಕೂಡ ನಾವು ಡೈಲಿ ತಣ್ಣೀರಲ್ಲಿ ಮುಖನ ತೊಳೆದ್ಬಿಟ್ಟು ನಂತರ ನಾವು ಇದನ್ನು ಹಾಲಲ್ಲಿ ಒಂದು ಕಲ್ಲು ಮೇಲೆ ತೆಗೆದ್ಬಿಟ್ಟು ಅದನ್ನು ನಾವು ಎಲ್ಲಿ ಮುಖ ಕಪ್ಪಾಗಿದೆಯೋ ಆ ಜಾಗಕ್ಕೆ ಹಚ್ತಾ ಬಂದರೆ ಖಂಡಿತ ನಿಮಗೆ ಪಿಗ್ಮೆಂಟೇಷನ್ ಅನ್ನೋದು ಕಾಣೋದೇ ಇಲ್ಲ. ಫುಲ್ಲು ಲೈಟ್ ಆಗಿಬಿಡುತ್ತೆ, ಕಪ್ಪಿದ್ರೂ ಕೂಡ ಲೈಟ್ ಆಗಿಬಿಡುತ್ತೆ ಮತ್ತು ಬ್ರೈಟ್ ಆಗಿಬಿಡುತ್ತೆ. ನೀವು ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆ ಕೂಡ ಇಲ್ಲ. ಮನೇಲೇ ಈ ರೀತಿ ಚಿಕ್ಕ ಪುಟ್ಟ ಪರಿಹಾರನ ನೀವು ಮಾಡ್ಕೋತಾ ಬಂದರೆ ಮುಖ ನಿಮ್ಮ ತುಂಬಾ ಗ್ಲೋನೆಸ್ ಬರ್ತಾ ಹೋಗುತ್ತೆ. ಓಕೆ, ಮತ್ತು ನೀವು ಇದನ್ನು ಡೈಲಿ ಮಾಡಿ, ಮಾರ್ನಿಂಗ್ ಈವ್ನಿಂಗ್. ನೀವು ಜಾಕಾಯ್ದು ಮಾಡೋದಾದರೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಫಸ್ಟು. ಇಲ್ಲ ಆಲೂಗೆಡ್ಡೆದು ಮಾಡ್ತೀವಿ ಅಂತ ಅನ್ನೋರು ಆಲೂಗೆಡ್ಡೆ ರಸನ ಯಾವ ರೀತಿ ತೆಗೆದು ನಾವು ಹಚ್ಚಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಲ್ವಾ. ಮತ್ತು ಇದಕ್ಕೆ ನೀವು ಲೆಮನ್ ಜ್ಯೂಸನ್ನು ಯೂಸ್ ಮಾಡಿದ್ರೆ ಅದು ನಿಮ್ಮ ಸ್ಕಿನ್ನನ್ನು ನ್ಯಾಚುರಲ್ಲಾಗಿ ಬ್ಲೀಚಿಂಗ್ ಮಾಡುತ್ತೆ. ಬ್ಲೀಚಿಂಗ್ ಏಜೆಂಟ್ ಅಂತಲೇ ಹೇಳ್ಬೋದು ಲೆಮನನ್ನು. ನಿಮ್ಮ ಮುಖದಲ್ಲಿ ಪಿಗ್ಮೆಂಟ್ ಆಗಿದರೆ ಅದನ್ನು ಕೂಡ ಲೈಟ್ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ ಒಳಗಡೆ ಡೆಪಾಸಿಟ್ ಆದಂತಹ ಡಸ್ಟ್ ಏನಿರುತ್ತೆ ಅದನ್ನು ಕೂಡ ಅದು ರೆಡ್ಯೂಸ್ ಮಾಡುತ್ತೆ. ಕೆಲವೊಮ್ಮೆ ನಮ್ಮ ಮುಖ ಫುಲ್ ಟ್ಯಾನ್ ಆಗಿಬಿಟ್ಟಿರುತ್ತೆ, ಒಂದು ಲೇಯರ್ ಟ್ಯಾನ್ ಆಗಿಬಿಟ್ಟಿರುತ್ತೆ, ಅದನ್ನು ಕೂಡ ಲೈಟ್ ಮಾಡುತ್ತೆ. ಈ ನಿಂಬೆಹಣ್ಣಿನ ರಸವನ್ನು ಮುಖ ಸ್ವಲ್ಪ ಟ್ಯಾನ್ ಆಗಿ ಕಪ್ಪಾಗಿದೆ ನೋಡಿ, ಅಲ್ಲಿ ಪಿಗ್ಮೆಂಟ್ ಆಗಿದೆ, ನಾನು ಅದಕ್ಕೋಸ್ಕರ ಈ ರೆಮಿಡಿನ ಹಚ್ತಾ ಇದ್ದೀನಿ ಅನ್ನೋರು ಖಂಡಿತ ಮಿಸ್ ಮಾಡಬೇಡಿ. ನೀವು ಲೆಮನನ್ನು ಮಿಸ್ ಮಾಡದೆ ಹಚ್ಚಿ, ಖಂಡಿತ ರಿಸಲ್ಟ್ ನಿಮಗೆ ಬರುತ್ತೆ, ಒಳ್ಳೆಯ ರಿಸಲ್ಟ್ ಬರುತ್ತೆ. ಮನೆ ಮದ್ದನ್ನು ಹೇಗೆ ನಾವು ಫೇಸ್ಗೆ ಅಪ್ಲೈ ಮಾಡೋದು ಅಂತ ಕೂಡ, ಅಂದರೆ ನಾವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ಮುಖನ ಫಸ್ಟ್ ನಾವು ಕೆನ್ನೆ ಡೌನಿಂದ ತೊಗೋಬೇಕಾಗುತ್ತೆ ಮೇಲ್ಗಡೆಗೆ. ಮೇಲಿಂದ ಯಾವತ್ತೂ ಹಚ್ಚಬಾರ್ದು. ನಾವು ಯಾವತ್ತೇ ಮಸಾಜ್ ಕೊಡಬೇಕು ಅಂದ್ರೂ ಕೆಳಗಡೆಯಿಂದ ಡೌನಿಂದ ಕೆನ್ನೆಯಿಂದ ಮೇಲಕ್ಕೆ ತೊಗೋಬೇಕಾಗುತ್ತೆ. ಈ ರೆಮಿಡಿ ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು ಫಸ್ಟ್ ನಿಮ್ಮ ಫೇಸನ್ನು ತಣ್ಣೀರಿಂದ ನೀಟಾಗಿ ವಾಶ್ ಮಾಡ್ಕೊಂಡು ಬನ್ನಿ. ನಾನು ಹೇಳಿದ್ನಲ್ಲ, ತಣ್ಣೀರಲ್ಲಿ ಮುಖ ವಾಶ್ ಮಾಡ್ಕೋಬೇಕು. ನಂತರ ಮುಖವನ್ನು ನೀರಿಲ್ಲದ ಹಾಗೆ ಒರೆಸ್ಕೋಬೇಕು. ಅಂದರೆ ಬಿಳಿ ಟವಲ್ ತಗೊಂಡು ಮುಖನ ಚೆನ್ನಾಗಿ ನೀಟಾಗಿ ಒರೆಸ್ಕೊಳ್ಳಿ. ಅದಾದಮೇಲೆ ನೀವು ಇದನ್ನು ನೀಟಾಗಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ನೋಡಿ. ಇಡೀ ಫೇಸ್ಗೂ ಅಪ್ಲೈ ಮಾಡಿ ಮತ್ತು ನೀವು ಸ್ಕಿನ್ನು ಕೈ ಕಾಲಿಗೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಟ್ಯಾನ್ ಆಗಿದ್ರೂ ಕೂಡ ನಿಮಗೆ ಹೋಗುತ್ತೆ. ಲೈಟಾಗಿ ಅಲ್ಲಿ ಪಿಗ್ಮೆಂಟ್ ಆಗಿರುತ್ತೆ, ಕಪ್ಪು ಕಲೆಗಳಾಗ್ತಾ ಇರುತ್ತೆ. ಪ್ರತಿಯೊಂದು ನೀವು ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಯಾವುದೇ ಕಾರಣಕ್ಕೂ ಪಿಗ್ಮೆಂಟೇಷನ್ ಅನ್ನೋದು ಇರೋದಿಲ್ಲ, ಸ್ಕಿನ್ ಡ್ಯಾಮೇಜ್ ಕೂಡ ಆಗೋದಿಲ್ಲ. ನೋಡ್ತಾ ಇರ್ಬೋದು ನನ್ನ ಮುಖ, ನಾನು ಕೂಡ ಇದನ್ನೇ ಯೂಸ್ ಮಾಡಿರೋದು. ಹಾಗಾಗಿ ಮುಖ ಹೇಗಿದೆ ಅನ್ನೋದನ್ನು ನೀವೇ ತಿಳಿಸ್ಕೊಡಿ, ಯಾವ ರೀತಿ ಶೈನಿಂಗ್ ಆಗಿದೆ ಅಂತ. ನಾನೇನು ಮೇಕಪ್ ಅಂತ ಮಾಡಿಲ್ಲ ಜಾಸ್ತಿ, ನಾನು ಲೈಟಾಗಿ ಲಿಫ್ಟಿಗೆ ಮಾತ್ರ ಯೂಸ್ ಮಾಡಿದ್ದೀನಿ ಅಷ್ಟೇ. ಫೇಸ್ ಕ್ರೀಮ್ ಮಾತ್ರ ಯೂಸ್ ಮಾಡಿದ್ದೀನಿ, ಬೇರೆ ಯಾವುದೇ ರೀತಿ ಕ್ರೀಮನ್ನು ಯೂಸ್ ಮಾಡಿಲ್ಲ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಈಗ ನಿಮ್ಮ ಸ್ಕಿನ್ ಅಂತೂ ತುಂಬಾ ಚೆನ್ನಾಗಿ ಲೈಟ್ ಮಾಡುತ್ತೆ ನೋಡಿ. ಈ ಒಂದು ಅಪ್ಲೈ ಮಾಡಿದ್ದೀನಿ, 1-2 ನಿಮಿಷ ಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಅಪ್ಲೈ ಮಾಡಿ. ನಂತರ ನೀವು ನೀಟಾಗಿ ತೊಳ್ಕೊಳ್ಳಿ, ತಣ್ಣೀರಿಂದ ತೊಳ್ಕೊಳ್ಳಿ. ಖಂಡಿತ ನಿಮ್ಮ ಮುಖ ಡೈಲಿಯಲ್ಲಿ ನೀವು 1 ಟೈಮ್ ಅಥವಾ 2 ಟೈಮ್ ಕೂಡ ಹಚ್ಕೋಬೋದು. ಈ ಮೆಥಡನ್ನು ಫಾಲೋ ಮಾಡಿ. ಇವಾಗ ನೀವು ನೋಡಿ ಎಷ್ಟು ಫೇಸ್ ನಂದು ವೈಟ್ ಆಗಿದೆ ಅಂತ. ನನಗೂ ಕೂಡ ಲೈಟಾಗಿ ಪಿಗ್ಮೆಂಟೇಷನ್ ಆಗಿತ್ತು. ಈಗ ಯಾವುದೇ ರೀತಿ ಮುಖದಲ್ಲಿ ಕಪ್ಪು ಕಲೆ ಇಲ್ಲ. ನನ್ನ ಫೋಟೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಹೋಗಿಸ್ಕೊಂಡಿದ್ದೀನಿ ಅಂತ. ನೀವು ಕೂಡ ಆಲೂಗೆಡ್ಡೆಯಿಂದ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಬಂಗ್ ಅನ್ನೋದು ಇರೋದಿಲ್ಲ ಮುಖದಲ್ಲಿ. ಓಕೆ, ಈ ಮನೆ ಮದ್ದು ಜೊತೆಗೆ ತುಂಬಾ ಜಾಸ್ತಿ ನಿಮಗೆ ಬಂಗಾಗಿದೆ. ಸ್ವಲ್ಪ ಏಜ್ ಆಗಿದರೆ ನಿಮ್ಮ ಮುಖದಲ್ಲಿ ಕಪ್ಪು ಕಲೆಗಳಾಗಿದ್ದರೆ, ಮುಖ ತುಂಬಾ ಡಲ್ ಆಗಿದೆ, ಮುಖದಲ್ಲಿ ಕಳೆ ಇಲ್ಲ, ತುಂಬಾ ರಿಂಕಲ್ಸ್ ಆಗ್ತಾಯಿದೆ, ನಿಮ್ಮ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಕೂಡ ಆಗಿರ್ಬೋದು. ಹಾಗಾಗಿ ನೀವು ಉತ್ತಮವಾದಂಥ ಆಹಾರ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಹಸಿ ತರಕಾರಿ ತಿನ್ನೋದು, ಫ್ರೂಟ್ಸನ್ನು ತಿನ್ನೋದು, ಕೆಲವೊಂದು ವಿಟಮಿನ್ಸ್ ಕೊರತೆ ಆಗಿದ್ರೆ ಇರುವಂತಹ ನ್ಯಾಚುರಲ್ ಆಗಿರುವಂಥ ಫುಡ್ಡನ್ನು ನೀವು ತಗೊಳ್ಬೇಕಾಗುತ್ತೆ. ಹೀಗೆ ನೀವು ಸಮಸ್ಯೆಯನ್ನು ಹೋಗಲಾಡಿಸ್ಕೋಬೋದು. ರಕ್ತಹೀನತೆ ಉಂಟಾದರೂ ಕೂಡ ಫೇಸ್ ತುಂಬಾ ಡಲ್ ಆಗುತ್ತೆ, ಮುಖದಲ್ಲಿ ಕಪ್ಪು ಕಲೆಗಳು ಆಗಲಿಕ್ಕೆ ಸ್ಪಾಟ್ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಹಸಿರು ಜ್ಯೂಸನ್ನು ನೀವು ಕುಡಿಬೇಕು. ಅಂದರೆ ಪಾಲಕ್ ಸೊಪ್ಪಿನ ಜ್ಯೂಸು, ಕೊತ್ತಂಬರಿ ಸೊಪ್ಪಿನ ಜ್ಯೂಸು, ಸೌತೆಕಾಯಿ ಜ್ಯೂಸನ್ನು ನೀವು ಕುಡಿಬೇಕು, ತುಂಬ ಒಳ್ಳೆಯದು. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ತರಕಾರಿ ಜ್ಯೂಸ್ ಕುಡಿಯೋದ್ರಿಂದ ಸ್ಕಿನ್ಗೆ ಜೀವ ಬಂದಂತಾಗುತ್ತೆ. ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ತುಂಬ ಒಳ್ಳೆ ರಿಸಲ್ಟನ್ನು ನೀವು ಮಾಡ್ಬೋದು. ಮತ್ತು ಡೈಲಿ ವಾಕಿಂಗ್ ಮಾಡೋದನ್ನು ನೀವು ರೂಢಿ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಕ್ಟಿವ್ ಆಗಿದೆ ದೇಹದಲ್ಲಿ, ಯಾವುದೇ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಿ ನಿಮ್ಮ ಮುಖದಲ್ಲಿ ಹೊಳಪು ಬರುತ್ತೆ. ನೀವು ತುಂಬ
ಸೆಲೆಬ್ರಿಟಿಗಳಿಂದ ನೋಡಿರ್ಬೋದು. ಅವರು ತುಂಬಾ ಡಯಟ್ ಬಗ್ಗೆ ಗಮನ ಕೊಡ್ತಾರೆ. ಅಂದರೆ ಒಳ್ಳೊಳ್ಳೆ ಫುಡ್ ತಿನ್ನೋದು, ಜ್ಯೂಸ್ಗಳನ್ನು ಕುಡಿಯೋದೆಲ್ಲ ಮಾಡ್ತಾರೆ. ಹಾಗಾಗಿ ಅವರ ಸ್ಕಿನ್ ತುಂಬಾ ಸಾಫ್ಟ್ ಆಗಿರುತ್ತೆ. ರಿಂಕಲ್ಸ್ ಕೂಡ ಆಗೋದಿಲ್ಲ. ಅವರ ಮುಖದ ಮೇಲೆ ಯಾವುದೇ ರೀತಿ ರಿಂಕಲ್ಸ್ ಬೀಳುವುದಿಲ್ಲ. ನೋಡಿದ್ರಲ್ಲ, ಇವತ್ತು ಮನೆ ಮದ್ದಿಯಿಂದ ನಾವು ಯಾವ ರೀತಿ ಬಂಗನ್ ಒಗ್ಗಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ.